ಮಂಡ್ಯದಲ್ಲಿ ಎಚ್ ಡಿ ಕುಮಾರಸ್ವಾಮಿ ಪ್ರಚಾರ ನಡೆಸ್ತಾ ಇದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಮಾತನಾಡ್ತಾ ಇದ್ದಾರೆ. ನೋಡು. ಕೆಪಿಸಿಸಿ ಅಧ್ಯಕ್ಷರು ಯಾರಾಗಿದ್ರು? ಜಿ ಪರಮೇಶ್ವರ್ ಅವರಲ್ವೇ? ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರ್ತಕ್ಕಂಥ ಸಾಧ್ಯತೆ ಕಂಡು ಅವ್ರನ್ನ ಸೋಲಿಸಿದಂಥದ್ದು ಯಾರು? ಎಲ್ಲಿ ಒಬ್ಬ ದಲಿತರು ಈ ರಾಜ್ಯದ ಮುಖ್ಯಮಂತ್ರಿ ಆಗ್ತಾರೆ ಅಂತ ಕಾಂಗ್ರೆಸ್ನವರು ಸಹಿಸಲಿಲ್ಲ, ಹೌದಾ ಅಲ್ವೇ? ಮತ್ತೆ 18ರಲ್ಲಿ ಕಾಂಗ್ರೆಸ್ ಅವರು ಬಂದ್ರು, ಕುಮಾರಣ್ಣನ ಮನೆ ಬಾಗಿಲು ಬಂದ್ರು, ದೇವೇಗೌಡರು ಸಾಹೇಬ್ರ ಮನೆ ಬಾಗಿಲು ಬಂದ್ರು. ದೇವೇಗೌಡರು ಹೇಳಿದ್ರು ಖರ್ಗೆ ಅವ್ರನ್ನ ಮುಖ್ಯಮಂತ್ರಿ ಮಾಡಿ ನಮ್ ಸಂಪೂರ್ಣ ಸಹಮತ ಇದೆ. ಯಾಕೆ ಮಾಡ್ಲಿಲ್ಲ ಕಾಂಗ್ರೆಸ್ ಪಕ್ಷ ಅವಾಗ ಖರ್ಗೆ ಅವ್ರನ್ನ? ಈಗ ಖರ್ಗೆ ಅವ್ರನ್ನ ಈ ದೇಶದ ಪ್ರಧಾನಮಂತ್ರಿಗಳಾಗಿ ಮಾಡ್ತೀನಿ ಅಂತಾರೆ, ಹೌದಲ್ವಾ ಕಾಂಗ್ರೆಸ್? ಮತ್ ಯಾಕೆ ಕಲಬುರಗಿನಲ್ಲಿ ಅವ್ರಿಗೆ ಲೋಕಸಭಾ ಚುನಾವಣೆ ನಿಲ್ಲೋದಕ್ಕೆ ಯಾಕೆ ಅವಕಾಶ ಮಾಡಿಕೊಟ್ಟಿಲ್ಲ? ಪ್ರಶ್ನೆ ಮಾಡಬೇಕೋ ಬೇಡ? ಈ ದೇಶದಲ್ಲಿ 400ಕ್ಕೂ ಹೆಚ್ಚು ಸ್ಥಾನ ಪಡ್ಕೊಳ್ತಕ್ಕಂಥ NDA ಮೈತ್ರಿ ಪಕ್ಷದ ಹಾಗೂ ನರೇಂದ್ರ ಮೋದಿಜಿ ಅವರ ನಾಯಕತ್ವದಲ್ಲಿ ನಾವು ಇವತ್ತು ಚುನಾವಣೆ ಮಾಡ್ಬೇಕಾ ಅಥವಾ 40 ಸ್ಥಾನ ತಗೊಳ್ತಕ್ಕಂಥ ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕ್ಬೇಕಂತಕ್ಕಂಥದ್ದನ್ನ ವ್ಯವಸ್ಥೆ ಮಾಡಬೇಕು ಬೇಡ? ಹೌದಲ್ವೇ? ದಯಮಾಡಿ ನಾನು ಹೆಚ್ಚಿಗೆ ಸಮಯ ತಗೊಳ್ಳೋಣ. ಒಂದು ಮಾತು ನಾನು ಹೇಳಲಿಕ್ಕೆ ಬಯಸ್ತೇನೆ, ಯಾಕಂದ್ರೆ 5 ಗಂಟೆವರೆಗೂ ಬಹುಶಃ ಇವತ್ತು ಕುಮಾರಣ್ಣ ಅವರು ಮಾತನಾಡಬೇಕಾಗ್ತದೆ ಅತಿ ಹೆಚ್ಚು. ನಾನು ಕೊನೆಯದಾಗಿ ಹೇಳ್ಬಿಡ್ತೇನೆ, 2019ರಲ್ಲಿ ಲೋಕಸಭಾ ಚುನಾವಣೆ ಸ್ಪಂದನದಲ್ಲಿ ಮಾನ್ಯ ಕುಮಾರಣ್ಣ ಅವರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದರು. ಆ ಸಂದರ್ಭದಲ್ಲಿ 7ಕ್ಕೆ 7 ಶಾಸಕ ಮಿತ್ರರು ಗೆಲ್ಲಿಸಿದ್ರಿ. KR ನಗರನ್ನು ಸೇರಿದಂತೆ 8 ವಿಧಾನಸಭಾ ಕ್ಷೇತ್ರದಲ್ಲಿ 2018ರಲ್ಲಿ ಕುಮಾರಣ್ಣ ಅವರು ಈ ರಾಜ್ಯದ ಮುಖ್ಯಮಂತ್ರಿ ಆದ್ರೆ ರೈತರ ಸಾಲ ಮನ್ನಾ ಮಾಡ್ತಾರೆ ಅಂತಕ್ಕಂಥ ಹಿನ್ನೆಲೆಯಲ್ಲಿ ವಿಶೇಷವಾಗಿ ನೀವೆಲ್ಲರ ಒಂದು ಗೌರವ ಸೂಚಿಸಿದ್ರು. ಕುಮಾರಣ್ಣನಿಗೆ ಹಾಗೂ ನಮ್ಮ ಜಿಲ್ಲೆಯ ನಾಯಕರಿಗೆ ಒಂದು ಬಲವನ್ನ ಕೊಟ್ಟರೆ, ಶಕ್ತಿಯನ್ನ ತುಂಬಿಸಿದ್ರು. ಅತ್ಯಂತ ಪ್ರಚಂಡ ಬಹುಮತದಿಂದ ಇವತ್ತು ಆಯ್ಕೆಯನ್ನ ಮಾಡಿದ್ರು. 19ರಲ್ಲಿ ಎಲ್ಲ ನಮ್ಮ ಶಾಸಕ ಮಿತ್ರರು ಕಾರ್ಯಕರ್ತರಲ್ಲಿ ಒಂದು ಭಾವನೆ ಇತ್ತು. ಏನು ಕುಮಾರಣ್ಣ ಅವರು ಮಂಡ್ಯ ಜಿಲ್ಲೆಗೆ 8,75,000 ಕೋಟಿ ಅನುದಾನವನ್ನ ಪ್ರತಿ ಹಳ್ಳಿ ಅಭಿವೃದ್ಧಿಗೆ ಕೊಟ್ಟಂತ ಅನುದಾನ ಇತ್ತು. ನಮ್ಮ ಶಾಸಕ ಮಿತ್ರರು ಕಾರ್ಯಕರ್ತರಲ್ಲಿ ಒಂದು ಭಾವನೆ, ಈ ಒಬ್ಬ ಯುವಕನಿಗೆ ಇವತ್ತು ನಮ್ಮ ಜೊತೆಯಲ್ಲಿ ಈ ಚುನಾವಣೆಯಲ್ಲಿ ನಿಲ್ಲಿಸಿದಂತ ಸಂದರ್ಭದಲ್ಲಿ ನಿಖಿಲ್ ಕುಮಾರಸ್ವಾಮಿ ಸಂಸದ ಆದ್ರೆ ಆ 8,75,000 ಕೋಟಿ ಅನುದಾನವನ್ನ ಪ್ರತಿ ಗ್ರಾಮದ ಒಂದು ಅಭಿವೃದ್ಧಿಗೆ ಇವತ್ತು ಅವರ ಜೊತೆಯಲ್ಲಿ ನಿಂತು ನಾವೆಲ್ಲರೂ ಮಾಡಬಹುದು ಅಂತಕ್ಕಂಥ ಭಾವನೆಯಲ್ಲಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.